ಫೆಬ್ರವರಿ 21ರಿಂದ 23 ಬ್ಯಾಟ್ರಾಯನ್ಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯದಲ್ಲಿ 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಟ ಮಂಜು ಮಾರುತಿ ಸಾರಥ್ಯದಲ್ಲಿ ನಡೀತದೆ. ರನ್ನರ್ಸ್ ಅಪ್ ತಂಡಕ್ಕೆ 3 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿ ಇರ್ತದೆ. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ ಬೈಕ್ ಅನ್ನು ಕೂಡ ಪಡ್ಕೊಳ್ತಾರೆ. ಇದು ಫೆಬ್ರವರಿ 21ರಿಂದ 23 ಬ್ಯಾಟ್ರಾಯನ್ಪುರದಲ್ಲಿ ನಡೀತದೆ. ಅಂಗಡ ಒಳಭಾಗದತ್ತ BSC ಆದಷ್ಟು ಬೇಗ ಪಂದ್ಯಾಟ ಆರಂಭಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಒಂದು ಕಾಲ ಬೆಂಗಳೂರಿನ ಬಹಳಷ್ಟು ಜನಪ್ರಿಯ ತಂಡವಾಗಿ ಕೂಡ ಗುರುತಿಸಲ್ಪಟ್ಟಿತ್ತು BSC ತಂಡ. 50 ತಂಡಗಳು, ಇದೊಂದು ದಾಖಲೆ. ಮೊದಲ ಬಾರಿಗೆ ಶ್ರೀಲಂಕಾದ ದರ್ಶನ ಕ್ರೀಡಾಸ್ ತಂಡ ಈ ಮೈದಾನವನ್ನು ಕಂಡಿತ್ತು. ಸರಿ, ಪಂದ್ಯಾಟ ಆರಂಭ ಸೂಚನೆಯನ್ನು ಪಡ್ಕೊಂಡು ತುರುವೇಕೆರೆ ಹಾಗೂ ಶ್ರೀಲಂಕಾ, ಅದಾದ ಬಳಿಕ ಜೈ ಕರ್ನಾಟಕ ಹಾಗೂ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ದಯವಿಟ್ಟು 2 ಟೀಮ್ ಸರಿ ಇರಬೇಕು. ಅದಾದ ನಂತರ ಒಂದು ಎಕ್ಸಿಬಿಷನ್ ಪಂದ್ಯಾಟ. 2 ಮ್ಯಾಚ್ ಇದೆ, ತುರುವೇಕೆರೆ ಹಾಗೂ ಶ್ರೀಲಂಕಾ. ಅದಾದ ಬಳಿಕ ಜೈ ಕರ್ನಾಟಕ ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಮೆರಾಜ್ ಅಸ್ಗಾರಿಕ ಭಾಗದಲ್ಲಿ ಮೊದಲ ಚೆಂಡಲ್ಲಿ ಯಾವುದೇ ರೀತಿ ಓಟುಗಳು ಬರ್ತಾ ಇಲ್ಲ. ಎರಡನೇ ಬಾರಿಗೆ ಈ ತನ್ಮದ ಸಲೀಮ್ಗೆ ಚೆಂಡು, ಸುಲಭದ ಒಂದು ರಿಟರ್ನ್ ಕ್ಯಾಚ್. ಮೈಟಿಯ ಮೊದಲ ವಿಕೆಟ್ ಪತನ, ಸಲೀಮ್ ಔಟ್. 0-1. ಡ್ಯೂಟಿ ಮುಗಿಸಿ ಪ್ರಶಾಂತ್ ಅವರು ಬಂದ್ರು. ಇಲ್ಲಿಗ ಡ್ಯೂಟಿಗೆ ಮತ್ತೆ ಸೇರ್ಪಡೆ. ಓವರ್ ಪ್ರಶಾಂತ್ ಅಂಬಲ್ಪಾಡಿ. ಧನ್ಯವಾದಗಳು ವಿನಯ್ ಅವರ. ಮೊದಲ 2 ಚೆಂಡುಗಳ ಮುಕ್ತಾಯದ ಬಳಿಕ ಯಾವುದೇ ರೀತಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮೈಟಿ ಬೆಂಗಳೂರಿನ ತಂಡ. ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸ್ಯಾಂಡಿ ನಾನ್ ಸ್ಟ್ರೈಕರ್ಸ್ ಭಾಗದಲ್ಲಿದ್ದಾರೆ. ಸಲೀಮ್ ಮೊದಲ ಹಂತದಲ್ಲಿ ಹುದ್ದರಿ ರಪ್ಪಿಸಿದ್ದಾರೆ. ಶಾಟ್ ಆಗಿತ್ತು. ತನ್ಮದೆ ಡಿಫೆಕ್ಷ ಕವರ್ ಸಿಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿ, ಮೊದಲ ಓಟಗಳ ರೂಪದಲ್ಲಿ ಬರ್ತಾ ಇದೆ. 4-1. 3 ಚೆಂಡುಗಳ ಮುಕ್ತಾಯಕ್ಕೆ 4 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಮತ್ತೆ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ, ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮುಂದಿನ ಹಂತದ ಜನವರಿ 10, 11, 12 ಓಂ ಕ್ರಿಕೆಟರ್ಸ್ ಭದ್ರಾವತಿ ಇವರ ಆಶ್ರಯದಲ್ಲಿ ಓಂ ಕಪ್ 2025 ಪ್ರತಿಷ್ಠಿತ ದಾಂಡು ಚೆಂಡಿನ ಸಮರ. ಭದ್ರಾವತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BK ಸಂಗಮೇಶ್ ಅವರ ಸುಪುತ್ರರಾಗಿರ್ತಕ್ಕಂಥ BS ಬಸವೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಸರಿ ಪಡೆ ಗಿರೀಶ್ ಅವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ 2ನೇ ಬಾರಿಗೆ ಒಂದು ವ್ಯವಸ್ಥಿತ ದಾಖಲೆ ಕ್ರೀಡಾಕೂಟ ಓಂ ಟ್ರೋಫಿಗಾಗಿ ನಡೀತಾ ಇದೆ. ಈ ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 2,50,000 ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,25,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ತೃತೀಯ ಸ್ಥಾನ ಪಡೆಯಬಲ್ಲಂತ ತಂಡ
75,000 ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತಾರೆ. ಅಲ್ಲದೆ ಇನ್ನಿತರ ಆಕರ್ಷಕ ಬಹುಮಾನಗಳನ್ನು ಕೂಡ ಈ ಪಂದ್ಯಾಕೂಟದಲ್ಲಿ ಕೂಡ ಮಾಡುತ್ತಾ ಇದ್ದಾವೆ. ಈ ಪಂದ್ಯಾಕೂಟ ಕನಕ ಮಂಟಪ ಮೈದಾನದಲ್ಲಿ ಜರುಗ್ತಾ ಇದೆ. ಪಂದ್ಯಾಕೂಟದ ಉದ್ಘಾಟನೆಗೆ ಖ್ಯಾತ ಸಿನಿಮಾ ನಟರಾಗಿರ್ತಕ್ಕಂಥ ಶ್ರೀ ವಸಿಷ್ಠ ಸಿಂಹ ಅವರ ಗೌರವ ಉಪಸ್ಥಿತಿಯ ಮುಖಾಂತರವಾಗಿ ಓಂ ಟ್ರೋಫಿ ಬಹಳಷ್ಟು ವ್ಯವಸ್ಥಿತ ಆರಂಭವನ್ನು ಪಡ್ಕೊಳ್ತಾ ಇದೆ. ಈ ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ನ ವತಿಯಿಂದ. ಮೊದಲ ಓವರ್ನ ಮುಕ್ತಾಯಕ್ಕೆ ಮೈಟಿ ಬೆಂಗಳೂರಿನ ತಂಡ 10-1. ಹೊಸ ಬೌಲರ್ ಮುಂತು ಧನು 5ನೇ ದಿನದ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಹನ್ನಲು ಬೆಳಕಿನ ವ್ಯವಸ್ಥೆಗೆ ಸಿದ್ಧತೆಯನ್ನು ಕಾಣ್ತಾ ಇದೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ. ಟೆನ್ನಿಸ್ ಬಾಲ್ನ ಇತಿಹಾಸದ ಮೊದಲ ಬಾರಿಗೊಂದು ಐತಿಹಾಸಿಕ ದಾಖಲೆಯನ್ನು ಫ್ರೆಂಡ್ಸ್ ಬೆಂಗಳೂರಿನ ಲೆಫ್ಟಿ ಬೌಲರ್ ಪ್ರಸಾದ್ ನೇರಳೆಕಟ್ಟೆ ಮಾಡಿದ್ದಾರೆ. 6 ಚೆಂಡುಗಳಲ್ಲಿ 6 ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಅದು ಹೊಸ ದಾಖಲೆ. ಕಳೆದ ಬಾರಿ ಇದೇ ಪಂದ್ಯಾಕೂಟದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ಧೀರಜ್ ಅಲೆಯವರು 5 ವಿಕೆಟ್ ಅನ್ನು ಒಂದೇ ಓವರ್ನಲ್ಲಿ ಪಡ್ಕೊಂಡಿದ್ರು. ಆ ದಾಖಲೆಯನ್ನು ಕೂಡ ಫ್ರೆಂಡ್ಸ್ ಬೆಂಗಳೂರಿನ ಲೆಫ್ಟಿ ಎಸೆತಗಾರ ಪ್ರಸಾದ್ ನೇರಳೆಕಟ್ಟೆ ಮುರಿತಾ ಇದ್ದಾರೆ. 6 ವಿಕೆಟ್ ಅನ್ನು ಪಡ್ಕೊಂಡ್ರು. ನೋ ಬಾಲ್ ಅನ್ನುವಂತಹ ಸೂಚನೆ. 1+1 2 ಓಟಗಳ ಸೇರ್ಪಡೆ ಜೊತೆಗೆ ಫ್ರೀ ಹಿಟ್ ಲಾಭದ ಚೆಂಡು. ಅದೃಷ್ಟದ ಓಟಗಳು ಬರ್ತಾ ಇದೆ. ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಈವರೆಗೆ ಯಾವುದೇ ತಂಡ ಮಾಡದಂತ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸುವಂತ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ. ಒಂದು ಓಟಗಳ ಸೇರ್ಪಡೆ. 2ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದ್ದಾವೆ. ಮೊತ್ತ 13. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ಸುಲಭ ಕ್ಯಾಚ್ ಕೂಡ ಹಂತದಲ್ಲೇ ಕೈ ಸೇರ್ತಾ ಇದ್ರು ಕೂಡ ನೋ ಬಾಲ್ ಅನ್ನುವಂತ ಸೂಚನೆ ಮತ್ತೆ ಬರ್ತಾ ಇದೆ. ಅಲ್ಲಿ ತೀರ್ಪುಗಾರರೊಂದಿಗೆ ಚರ್ಚೆಗಿಳಿಬೇಡಿ, ಪಂದ್ಯಾಟ ಮುಂದುವರಿಸಿ ಎನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ಅಲ್ಲಿ ನೋಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಅದೃಷ್ಟದ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ಅದೃಷ್ಟದ ಮೇಲುಗೈ ಮೈಟಿ ಸ್ಯಾಂಡಿ ಪಾಲಾಗ್ತಾ ಇದೆ. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ಲಾಂಗ್ ಆನ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ.
6 ಓಟಗಳ ಸೇರ್ಪಡೆ. ಮತ್ತೆ ಶಾಟ್ ಆಗಿತ್ತು, ಬಹಳ ಸೂತ ಬರುತ್ತೆ, ಫುಲ್ ಶಾಟ್. ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓವರ್ನ ಚಾಲ್ತಿಯಲ್ಲಿ ತಂಡ ಮೊತ್ತ 27ಕ್ಕೆ 1. ಸಲೀಂ ಹೋದರೆ ಶಿಪ್ರಗತಿ ಆಘಾತದ ಬಳಿಕ ಒಂದೆಡೆ ಮುರಳಿ ಆಟ ಮುಂದುವರಿಕೆ ಕಾಣ್ತಾ ಇದೆ. ಪವರ್ ಪ್ಲೇ ಲಾಭವನ್ನು ಪಡ್ಕೊಂಡ್ರು, ತನ್ನ ಮೂಲಕ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 33. ಚಾಲ್ತಿ ಎರಡನೇ ಓವರ್ನಲ್ಲಿ ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಜಾಣ್ಮೆ ಎಸೆತ ವೈಟ್ ಬಾಲ್ ಅನ್ನುವಂತ ಸೂಚನೆ ಅಂತಿಮ ಹಂತದಲ್ಲಿ ತೀರ್ಪುಗಾರರು ನೀಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 34. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಬ್ಯಾಕ್ ಟು ಬೌಲರ್ ಸಾಟ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ ಸುರಕ್ಷಿತ ಗ್ಯಾಪ್ ಶಾಟ್. ಮತ್ತೆ ಬೌಂಡ್ರಿ ಬರ್ತಾ ಇದೆ. ತಡ ಮೊತ್ತ 38 ಓಟಗಳು. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ ಪವರ್ ಪ್ಲೇ 12 ಎಸೆತಗಳ ಮುಕ್ತಾಯದ ಬಳಿಕ 38 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮೈಟಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ಅನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ BSC ನೀರಾಜ್ ಹೊಸ ಬೌಲರ್. ಮೊದಲ ಓವರ್ನ ಮುಕ್ತಾಯಕ್ಕೆ 38 ಓಟಗಳ ಬೃಹತ್ ಮೊತ್ತವನ್ನು ದಾಖಲಿಸುವಂತಹ ಎಲ್ಲ ಲಕ್ಷಣಗಳು ಸಾಧ್ಯತೆಯನ್ನು ತೆರೆದಿಡ್ತಾ ಇದೆ. ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲೇ ಮೈಟಿ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ ಆರಂಭಿಕ ಹಂತದಲ್ಲೇ. ನೀರಾಜ್ ಶಾರ್ಟ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಂಡ್ರು, ಸಿಕ್ಸರ್ ಅಡ್ಡಾಯಿಸಿದ್ದಾರೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು, ಸಿಕ್ಸರ್ ಅಡ್ಡಾಯಿಸಿದ್ದಾರೆ. ಮತ್ತೆ ನೀರಾಜ್ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 40. ಚಾಲ್ತಿಯ 3ನೇ ಓವರ್ನಲ್ಲಿ ಬಾನಂಗಳದ ಸೂರ್ಯನ ಕಿರಣಗಳು ಬಹುತೇಕ ಮರೆಮಾಚಿ ಕತ್ತಲೆ ಆವರಿಸುವಂತ ಹಂತವನ್ನು ಕಾಣ್ತಾ ಇದೆ. ಹಾಗೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿರ್ತಕ್ಕಂಥ ಹನ್ನಲು ಬೆಳಕಿನ ಟವರ್ಗಳಲ್ಲಿ ಸೋಸಬಲ್ಲಂತ ಹನ್ನಲು ಬೆಳಕಿನ ಪ್ರಬಲ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸಿ ಹಗಲಾಗಿಸದೆ
ಆ ಹಗಲು ರಾತ್ರಿಯ ನಡುವೆ ಇನ್ನು ಕೆಲವೇ ಕ್ಷಣಗಳಲ್ಲಿ 5ನೇ ದಿನದ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ಹೊಸ ಆಟಗಾರ ಆರಿಫ್, ರಿಯಾಜ್, ದಾವಣಗೆರೆ ಪರಿಸರದ 2 ಮಂದಿ ಆಟಗಾರರಂದರೆ ಆರಿಫ್ ಮತ್ತು ರಿಯಾಜ್ ಮೈಟೀಸ್ ಬೆಂಗಳೂರಿನ ಸೇವೆಯಲ್ಲೇ ಬಿರುಸಿನ ಆಟವನ್ನು ಆಡಬಲ್ಲಂತ ಈ ಪರಿಸರದ ಮತ್ತು ಇರುವರ ಆಟಗಾರರು. ಒಂದೆಡೆ ರಿಯಾಜ್, ಮತ್ತೊಂದೆಡೆ ಆರಿಫ್. ಪ್ರಸ್ತುತ ರಿಯಾಜ್ ಅಂಗಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತೆ 40 ಫಾರ್ ಲಾಸ್ ಆಫ್ 2. ಮತ್ತೆ ನೀರಾಜ್ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟುಗಳ ಸೇರ್ಪಡೆ. 3ನೇ ಓವರ್ನ ಚಾಲ್ತಿಯಲ್ಲಿ 41. ಸಲೀಂ ಹೋದರೆ ಆರಂಭಿಕ ಹಂತದಲ್ಲಿ ಆಘಾತವನ್ನು ಕಂಡರೂ ಕೂಡ ಒಂದು ಉತ್ತಮ ರೀತಿಯ ಮೊತ್ತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮೈಟಿ ಆಟಗಾರರು. ಮುರಳಿ ಆಟ ಅತ್ಯುತ್ತಮವಾಗಿ ಬರ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಕೂಡ ದಾಖಲಿಸಿದ್ದಾರೆ. ಔಟ್ಸೈಡ್ ದ ಲಕ್ಷ್ಯಂ ಕಡೆಗೆ ಸಾಗ್ತಾ ಇದೆ ಚೆಂಡು. ಅತಿಕ್ರಮ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತಡ ಮೊತ್ತ 42ಕ್ಕೆ ತಲುಪ್ತಾ ಇದೆ. 42. ಲಗ್ಲಾನ್ಸ್ ಮಾಡುವಂತಹ ಪ್ರಯತ್ನ. ಸುರಕ್ಷಿತ ಆಟ. ಒಂದು ಲೆಕ್ಕಾಚಾರದ ಆಟವನ್ನು ಆಡಿದ್ದಾರೆ. ಸ್ಟ್ರೈಕ್ ಕೂಡ ರೋಟೇಟ್ ಆಗ್ತಾ ಇದೆ. 12 ಓಟಗಳು ಈಗಾಗಲೇ ಸುರಕ್ಷಿತವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊತ್ತ 44. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಅರ್ಧಾಂಶ ಓವರ್ಗಳ ಮುಕ್ತಾಯದ ಬಳಿಕ 44 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 44. 2 ಪ್ರಮುಖ ಹೊದ್ದರುಗಳ ಆಘಾತದ ನಡುವೆ ಅಲ್ಲಿ ಲೈಟ್ಸ್ ಗಳನ್ನು ಆನ್ ಮಾಡಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ತೀರ್ಪುಗಾರರು. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಮಿರಾಜ್ ಹೊಸ ಬೌಲರ್. ಎರಡು 2007ರಿಂದ ಆರಂಭಗೊಂಡಿರ್ತಕ್ಕಂಥ ದಾವಣಗೆರೆ ಒಂದು ಹೊಸ ಶಕೆ. 2024 ಈವರೆಗೆ 17ನೇ ಬಾರಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ದಾವಣಗೆರೆ 11s. ಅಲ್ಲಿ BSC ಪಂದ್ಯ ಮುಂದುವರಿಸಿ.
ತಡ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 44. ಹೊಸ ಬೌಲರ್ ಮಿರಾಜ್. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 4ನೇ ಓವರ್ನ ಚಾಲ್ತಿಯಲ್ಲಿ ಮೊದಲ ಚೆಂಡು. ಟೆನ್ನಿಸ್ ಬಾಲ್ ನ ಇವತ್ತಿನ ಒಂದು ಫ್ಯಾಷನ್ಗೆ ಮಾರು ಹೋಗಬಲ್ಲಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ರಿಯಾಜ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ. ಹೊಸ ಆಟಗಾರ ಪುಂಜಾಲಿ, ಸಂದೀಪ ಪುಂಜಾಲಿ. ಸಂದೀಪ ಪುಂಜಾಲಿ ಹೊಸ ಆಟಗಾರ, ಹುಬ್ಬಳ್ಳಿಯ ಹುಡುಗ. ಸದ್ಯ ಮೈಟಿ ಪರವಾಗಿ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ ಭಾಗದಲ್ಲಿ ಅದೇನನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಒಂದು ಉತ್ತಮ ರೀತಿಯ ಮೊತ್ತ ಈಗಾಗಲೇ ಮೈಟಿ ದಾಖಲಿಸಿದೆ. ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಬಂದಷ್ಟೇ ವೇಗದಲ್ಲಿ ಕ್ಷಿಪ್ರಗತಿಯಲ್ಲಿ ಪುಂಜಾಲಿ ಹೊದ್ದರನ್ನೊಪ್ಪಿಸಿದ್ದಾರೆ. 4ನೇ ಪತನವನ್ನು ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ. ಸಲೀಂ, ಸ್ಯಾಂಡಿ, ರಿಯಾಜ್, ಇವಾಗ ಪುಂಜಾಲಿ. ಹೊಸ ಆಟಗಾರ ಆರಿಫ್, ದಾವಣಗೆರೆ ಪರಿಸರದ ಮತ್ತೋರ್ವ ಆಟಗಾರ. ಹಿಂದೆ ರಿಯಾಜ್ ಔಟ್ ಆಗಿದ್ರು, ಇವಾಗ ಆರಿಫ್ ಎಂಟ್ರಿ ಆಗ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಇನ್ನಿಂಗ್ಸ್ ಮೊದಲ ಚೆಂಡಿಗೆ ತಾನೆದುರಿಸಿದ ಮೊದಲ ಚೆಂಡಿಗೆ ರಿವರ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ 4 ಓಟಗಳ ಮುಖಾಂತರವಾಗಿ. ಓಟಗಳು ಕೂಡ ಸ್ವಲ್ಪ ಮಟ್ಟಿಗೆ ಸುಲಭವಾಗಿ ಬರ್ತಾ ಇದೆ. ಒಂದೆರಡು ಮುರಳಿ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ. ಈಗಾಗಲೇ ಹ್ಯಾಟ್ರಿಕ್ ಸಿಕ್ಸರ್ ಕೂಡ ದಾಖಲಿಸಿದ್ದಾರೆ. ಅವರ ದಾಂಡಿನ ಒಂದು ವಿಸ್ಫೋಟಕ ಆಟ ಈಗಾಗಲೇ ಘನತೆ ಗೌರವದ ಮೊತ್ತವನ್ನು ಮಾಡ್ತಾ ಇದೆ. ಔಟರ್ ರಜೆ ಆಗ್ತಾ ಇರತಕ್ಕಂಥ ಹೊಡೆತ, ಮತ್ತೊಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕೊನೆ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ ತನ್ನ ಮೊತ್ತ 49 ಓಟಗಳು.
Your captain, come. Your language. Please tell your language, captain. Please tell. ತಮಿಳಲ್ಲ ಮಾತಾಡೋದು ಚಿಲ್ಲಿ ಬರೀ ಮೆಣಸಿನಕಾಯಿ ಒಣ ಹಸಿ ಮೆಣಸಿನಕಾಯಿ ಬರುತ್ತಲ್ಲ ಅದೇ ಮೆಣಸಿನಕಾಯಿ ಬೇಕಂತ ಅರ್ಧ ಕೆಜಿ ತಂದ್ಕೊಟ್ಟಿನಿ ಅಣ್ಣ ಈರುಳ್ಳಿ ಅಷ್ಟು ಸೈಡ್ ಇತ್ತು ನೋಡ ಈರುಳ್ಳಿ ತಿಂದಿಲ್ಲ ಸೈಡ್ಸ್ ಬರೀ ಮೆಣಸಿನಕಾಯಿ ಯಾಕೆ ಚಿಲ್ಲಿ ಅವ್ರಿಗೆ ಸೈಡ್ಸ್ ಬಿರಿಯಾನಿಗೆ Sri Lanka won the toss, elected to field first. ಅಲ್ಲಿ BSc 12ನೇ ಆಟಗಾರರು ಬಿರುಸಿನ ಆಟಗಾರರನ್ನು ಹೊಂದಿರತಕ್ಕ ನಿಮ್ದು ಒಂದೇ ಪಂದ್ಯ ಇಲ್ಲ, ಇನ್ನು 100 ಪಂದ್ಯಗಳು ಇನ್ನು ಸಾಗಬೇಕಾಗಿದೆ ಇಲ್ಲಿ. ಬಹಳ ಶುದ್ಧ ಬರುತ್ತೆ. ಒಂದು ಕ್ಯಾಚ್ ಅನ್ನು ಪದ್ಕೊಂಡು ಇನ್ನಿಂಗ್ಸ್ ಮೊದಲ ಚೆಂಡಿನೆಲ್ಲ ಹೋದರೆ ಆಘಾತ, ಹೋದರೆ ನಷ್ಟ, ಶೂನ್ಯಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಜೇಮ್ಸ್ ಉದರಿ ಆಘಾತವನ್ನು ಕಾಣ್ತಾ ಇದೆ.
ಹೊಸ ಬೌಲರ್ ಶಕ್ಲೈನ್. ಶಕ್ಲೈನ್ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಗುಣಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಬಿರುಸಿನ ಸಿಕ್ಸರ್ ಇವಾಗ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬಿರುಸಿನ ಒಂದು ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. ತನ್ನ ಮೊತ್ತ 8. ಅರವತ್ತ 3 ಟಾರ್ಗೆಟ್. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ನೇರ ಗುರಿ ದಾಖಲಾತಿ ಕಾಣ್ತಾ ಇಲ್ಲ. ಸಲೀಂ ಸುರಕ್ಷಿತ ಕ್ಷೇತ್ರ ರಕ್ಷಣೆಯನ್ನಷ್ಟೇ ಮಾಡ್ತಾ ಇದ್ದಾರೆ. ತಡ ಮೊತ್ತ 8. ಎರಡನೇ ಓವರ್ನ ಚಾಲ್ತಿಯಲ್ಲಿ ಒಂದು ಹೊತ್ತರೆ ಆಘಾತದ ನಡುವೆ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರತಕ್ಕಂಥ ಪಂದ್ಯ. ಸಮಯ ಸರಿತಾ ಇದ್ದ ಹಾಗೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಪ್ರೇಕ್ಷಕರ ಜಮಾವಣೆ ಕೂಡ ಹೆಚ್ಚಾಗ್ತಾ ಇದೆ. ಬಹಳ ಶೂತವೃತ ಹೊಡೆತ. ನಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಲಾಂಘನ ವಿಭಾಗದ ಕ್ಷೇತ್ರರಕ್ಷಕ ಪುರುಷೋತ್ತಮ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ ಬಿಎಸ್ಸಿ. ಹೊಸ ಆಟಗಾರ ಧನು ಅಂಗಣದ ಒಳಭಾಗವನ್ನು ಪ್ರವೇಶಿಸ್ತಾ ಇರ್ತಕ್ಕಂಥ ಆಟಗಾರ. ಶಾಟ್ ಆಗಿತ್ತು. ಮತ್ತೆ ಡೀಪ್ ಮಿಡ್ ಭಾಗದಲ್ಲಿ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು ಮುರಳಿ ಕ್ಷೇತ್ರರಕ್ಷಕ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. 63 ಟಾರ್ಗೆಟ್. ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರತಕ್ಕಂಥ ಪಂದ್ಯ. ಸ್ವಲ್ಪ ಮಟ್ಟಿಗೆ ಹರಸಾಹಸವನ್ನೇ ಬಿಎಸ್ಸಿ ಆಟಗಾರರು ಮಾಡಬೇಕಾಗಿದೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣಗಳ ಭಾಗದಲ್ಲಿ. ಈ ಬಾರಿ 50 ತಂಡಗಳು ಸೆಣಸಾಟಕ್ಕಿಳಿದಿದ್ದಾರೆ. ಭಾನುವಾರದ ಫೈನಲ್ ಸಮರ ಅದ್ಯಾವ ತಂಡ ಹೋರಾಟವನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಫೈನಲ್ ಹೋರಾಟದಲ್ಲಿ ಕಳೆದ ಬಾರಿ ಫ್ರೆಂಡ್ಸ್ ಬೆಂಗಳೂರು ಮತ್ತು ಇಸಾನ್ ಉಡುಪಿಯ ತಂಡ ಸೆಣಸಾಟವನ್ನು ಮಾಡಿತ್ತು. ಈವರೆಗೆ 2007ರಿಂದ 2017ರವರೆಗೆ ನಿರಂತರವಾಗಿ 17ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಕೂಟ ಈ ಬಾರಿ. ಈ ಹಿಂದೆ 16 ಬಾರಿ ಪಂದ್ಯಾಟ ಮುಕ್ತಾಯವನ್ನು ಕಂಡಿತ್ತು. ನಾವು ಕಂಡ ಹಾಗೆ ಆರಂಭಿಕ ದಿನಗಳಲ್ಲಿ ದಾವಣಗೆರೆಯ ಜೂನಿಯರ್ ಕಾಲೇಜು ಮೈದಾನದ ಒಳಭಾಗದಲ್ಲಿ ಪಂದ್ಯಾಟವನ್ನು ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ರು. ಕಳೆದ 5 ರಿಂದ 6 ವರ್ಷಗಳಲ್ಲಿ ಈ ಒಂದು ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ ವ್ಯವಸ್ಥಿತವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಈ ಹಿಂದೆ 16 ಬಾರಿ ಮುಕ್ತಾಯ ಕಂಡಿರ್ತಕ್ಕಂಥ ದಾವಣಗೆರೆ ಪಂದ್ಯಾಕೂಟ ಅತಿ ಹೆಚ್ಚಿನ ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ ಬೆಂಗಳೂರಿನ ನ್ಯಾಶ್ ಕ್ರಿಕೆಟರ್ಸ್ 6 ಬಾರಿ ಫೈನಲ್ ಆಡಿದ್ದಾರೆ. ಜನಪ್ರಿಯ ದಾವಣಗೆರೆ ತಂಡ 3 ಬಾರಿ ಫೈನಲ್ ಆಡಿದ್ದಾರೆ. ಜೈ ಕರ್ನಾಟಕ 3 ಬಾರಿ ಫೈನಲ್ ಆಡಿದ್ದಾರೆ. ಫ್ರೆಂಡ್ಸ್ ಬೆಂಗಳೂರಿನ ತಂಡ 3 ಬಾರಿ ಫೈನಲ್ ಆಡಿದ್ದಾರೆ. ಜಾನ್ಸನ್ 1 ಬಾರಿ ಫೈನಲ್ ಆಡಿದ್ದಾರೆ. ರಿಯಲ್ ಫೈಟರ್ಸ್ 1 ಬಾರಿ ಫೈನಲ್ ಆಡಿದ್ದಾರೆ. AK ಸ್ಪೋರ್ಟ್ಸ್ 1 ಬಾರಿ ಫೈನಲ್ ಆಡಿದ್ದಾರೆ. ಚಕ್ರವರ್ತಿ ಕುಂದಾಪುರ 1 ಬಾರಿ ಫೈನಲ್ ಆಡಿದ್ದಾರೆ. ಅದೇ ರೀತಿ ಮಹಾಲಕ್ಷ್ಮಿ ರೇಂಜರ್ಸ್ 1 ಬಾರಿ ಫೈನಲ್ ಆಡಿದ್ದಾರೆ. ಈ ರೀತಿ ಟ್ರಿಬಲ್ CC ಕೋಲಾರದ ತಂಡ 1 ಬಾರಿ ಫೈನಲ್ ಆಡಿತ್ತು. ಈ ರೀತಿ ಬಹಳಷ್ಟು ತಂಡಗಳು ದಾವಣಗೆರೆಯಲ್ಲಿ ಸೆಣಸಾಟವನ್ನು ಆಡಿದ್ದಾರೆ, ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಜೊತೆಗೆ ವೀರೋಚಿತ ಪರಾಜಯವನ್ನು ಕೂಡ ದಾಖಲಿಸಿದ್ದಾರೆ. ತಂಡ ಮೊತ್ತ 13. ಚೆಂಡನ್ನು ತಿರುಗಿಸಬಲ್ಲಂತ ಈಲು ವೈಡ್ ಬಾಲ್ ಅನ್ನುವಂತ ಸೂಚನೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 14. 14 ಫಾರ್ ಲಾಸ್ ಆಫ್ 2. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಹೋದರೆ ಆವರಿಸಿಕೊಂಡು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್ ಈಲು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. BSC ಓಟಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಶಾಟ್ ಆಗಿತ್ತು. ಪುಂಜಾಲಿ ಕ್ಷೇತ್ರರಕ್ಷಕ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಈ ರೀತಿಯ ಹೊಡೆತಗಳು ನಮ್ಮ ಅನಿಸಿಕೆಯ ಪ್ರಕಾರ ವಿಜಯದ ಅಂತರವನ್ನು ತಗ್ಗಿಸದೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳೆಲ್ಲ ಸದ್ಯ ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ. ಮತ್ತೆ ಈಲು ಶಬಾಡ್ ಮಾಡಿಕೊಂಡು ಓಟವನ್ನು ದಾಖಲಿಸುವ ಪ್ರಯತ್ನ. ಮತ್ತೆ ಚುರುಕಿನ ಗತಿಯನ್ನು ಗೂಡದ ಹಿಂಭಾಗದ ಗಾರುಡಿಗೆ ತನ್ನ ಹೋದರೆ ನಷ್ಟ. ಸೂರ್ಯ ಹೊಸ ಆಟಗಾರ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ದಾಂಡು ಚೆಂಡಿನ ಹೊಂದಾಣಿಕೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸಮಯ ಸರಿತಾ ಇದೆ. ಹಾಗೆ ಪಂದ್ಯದ ಸಂಪೂರ್ಣ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ. ಕಳೆದ ಕೆಲವಾರು ವರ್ಷಗಳಿಂದ ಮೈಟಿ ಬೆಂಗಳೂರು ತಂಡ ಈ ಒಂದು ದಾವಣಗೆರೆ ಅಂಕಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ರು ಕೂಡ ಈವರೆಗೆ ಫೈನಲ್ ಕನಸು ಕೇವಲ ಮರೀಚಿಕೆಯಾಗಿಯೇ ಇದೆ. ಈ ಋತು ಈಗಾಗಲೇ ಬಿರುಸಿನ ಆರಂಭವನ್ನು ದಾಖಲಿಸಿದ್ದಾರೆ. ಇಲ್ಲಿ ಅದ್ಯಾವ ರೀತಿಯ ಫಲಿತಾಂಶದೊಂದಿಗೆ ಇಲ್ಲಿಂದ ಭಾನುವಾರ ಸಂಜೆಗೆ
ಹಿಮ್ಮುಖವಾಗಿ ಸಾಕ್ತಾರಂತ ನೋಡಬೇಕಾಗಿದೆ ಮೈಟಿ ಆಟಗಾರರು. ಬಹಳಷ್ಟು ತಂಡಗಳು ಆಡಿದ್ದಾರೆ, ಇಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆದ್ರೆ ಮೇಲ್ನೋಟದ ಪರಿಸರ ಬಹಳಷ್ಟು ಬಲಾಢ್ಯ ತಂಡವಾಗಿರ್ತಕ್ಕಂಥ ಮೈಟಿ ಬಲಿಷ್ಠ ಆಟಗಾರರು ಹೊಂದಿದ್ರು ಕೂಡ ಈವರೆಗೆ ದಾವಣಗೆರೆಯಲ್ಲಿ ನಿರೀಕ್ಷಿತ ಫಲಿತಾಂಶ ತಂಡಕ್ಕೆ ಬರ್ತಾ ಇಲ್ಲ. ಆ ಒಂದು ಅಂಶವನ್ನು ಈ ಬಾರಿ ಆದರೂ ಕೂಡ ಮೈಟಿ ಆಟಗಾರರು ಸರಿದೂಗಿಸುವಂತ ಪ್ರಯತ್ನ ಮಾಡ್ತಾರಂತ ನೋಡಬೇಕಾಗಿದೆ. ಗತಿ ಪರಿವರ್ತನೆ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಮ್ಮನ್ನು ರಂಜಿಸುವುದಕ್ಕಾಗಿ, ಪ್ರೇಕ್ಷಕರನ್ನು ರಂಜಿಸುವುದಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ತನ್ನ ಒಂದು ಆಕರ್ಷಕವಾಗಿರ್ತಕ್ಕಂಥ ಗೊಂಬೆ ಕುಣಿತದ ಮುಖಾಂತರವಾಗಿ ನಿಮ್ಮನ್ನು ರಂಜಿಸಲಿಕ್ಕೆ ರವಿಚಂದ್ರ ಹಳೆಯಂಗಡಿ ಕಳೆದ 3-4 ದಿವಸದಿಂದ ಅವರೊಂದು ಆಕರ್ಷಕವಾಗಿರ್ತಕ್ಕಂಥ ಹಾವಭಾವ ಪ್ರೇಕ್ಷಕರನ್ನು ತನ್ನತ್ತ ಸೆಳೀತಾ ಇದ್ದಾರೆ. ಬಹಳ ಶುದ್ಧವರದ ಹೊಡೆತ, ಚೆಂಡು ಸೀಮಾರೆಗೆ ಹೊರಭಾಗಲು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ, ಸಿಕ್ಸರ್. ಅಂತಿಮ ಹಂತದಲ್ಲಿ ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ BSC ಆಟಗಾರರು. ತಡಬತ್ತ 23, ಇನ್ನು ಕೂಡ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 40 ಓಟಗಳು ಬರಬೇಕಾಗಿದೆ. 63ರ ಟಾರ್ಗೆಟ್. ಪ್ರಸ್ತುತ ತಡ ಮೊತ್ತ 23. ಶಾಟ್ ಆಗಿತ್ತು. ಬಹಳ ಶುದ್ಧವರ್ಧದ ಹೊಡೆತ, ಚೆಂಡು ಮತ್ತೆ ಸೀಮಾರೆಗೆ ಹೊರಭಾಗಲು ಕ್ರಮಿಸ್ತಾ ಇದೆ. ತಡ ಮೊತ್ತ 29, 29. $34 ಓಟಗಳು ಬರಬೇಕಾಗಿದೆ ಇನ್ನು ಕೂಡ ಜಯಕ್ಕಾಗಿ. ಅಂತಿಮ ಹಂತದ ಹೋರಾಟವನ್ನು ಮುಂದಿಡುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 30, 33 ಓಟಗಳು ಬರಬೇಕಾಗಿದೆ ಅಂತಿಮ 6 ಚೆಂಡುಗಳಲ್ಲಿ. ಪ್ರೇಕ್ಷಕ ನಿರೀಕ್ಷೆಯ ಪಂದ್ಯ, ಪ್ರದರ್ಶನ ಪಂದ್ಯ ರೂಪದಲ್ಲಿ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಕ್ರೀಡಾಂಗಣಗಳ ಭಾಗದಲ್ಲಿ ಜರುಗಲಿಕ್ಕಿದೆ.